ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲತಾ. ವೆಲ್ಕಮ್ ಟು ಲತಾ ವೆಂಕಟೇಶ್ ಕಿಚನ್. ಇವತ್ತು ನಮ್ಮ ಕಿಚನ್ನಲ್ಲಿ ತುಂಬ ಹೆಲ್ದಿಯಾಗಿ ತುಂಬ ಹೈ ಪ್ರೋಟೀನ್ ಇರುವಂತಹ ಈ ರೆಸಿಪಿನ ತುಂಬ ಮಾರ್ನಿಂಗ್ ಟಿಫಿನ್ಗಂತೂ ಸೂಪರ್ ಆಗಿರುತ್ತೆ. ಖಂಡಿತ ಈ ರೆಸಿಪಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದೀನಿ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲು ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಒಂದು ಅಗಲವಾಗಿರೋ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ಹೆಸರು ಕಾಳು ಸೇರಿಸಿದ್ದೀನಿ. 1 ಕಪ್ ಆಗೋಷ್ಟು ನಾನು ಶೇಂಗಾ ಸೇರಿಸಿದ್ದೀನಿ. ನೋಡ್ತಿರಬಹುದು. ಸೇಮ್ ಅಳತೆಯಿಂದ ತೊಗೊಳ್ಳಿ ಮೆಜರ್ಮೆಂಟ್ಸ್, ಹಾಗಾದರೆ ಪರ್ಫೆಕ್ಟಾಗಿ ಬರುತ್ತೆ. 2 ಕಪ್ ಆಗೋಷ್ಟು ನಾನು ಇವತ್ತು ರೇಷನ್ ಅಕ್ಕಿಯಿಂದ ಮಾಡ್ತಾಯಿದ್ದೀನಿ. 2 ಕಪ್ ಆಗೋಷ್ಟು ರೇಷನ್ ಅಕ್ಕಿ ಸೇರಿಸಿದ್ದೀನಿ. ರೇಷನ್ ಅಕ್ಕಿ ಸೇರಿಸಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸ್ಮೂತಾಗಿ ಕೂಡ ಬರುತ್ತೆ. ಹಾಗಾಗಿ 2 ಕಪ್ ಆಗೋಷ್ಟು ರೇಷನ್ ಅಕ್ಕಿ ಸೇರಿಸಿ ಈಗ ಇದನ್ನು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ರೇಷನ್ ಅಕ್ಕಿ ಹಾಕಿದ್ವಲ್ವ, ಹಾಗಾಗಿ 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಈಗ ನೋಡ್ತಿರ್ಬೋದು, ನಾನು 2 ಸಲ ವಾಶ್ ಮಾಡಿಸ್ತಾ ಇದ್ದೀನಿ. ಎಲ್ಲ ವಾಶ್ ಮಾಡಿದ ನಂತರ ಈಗ ಅಕ್ಕಿ ಎಲ್ಲ ಚೆನ್ನಾಗಿ ವಾಶ್ ಮಾಡಿದ ನಂತರ ಈಗ ಇದನ್ನು ನಾವು ನೆನೆಸಿಡೋಣ. ಇವತ್ತು ನಾನು ಓವರ್ ನೈಟ್ ನೆನೆಸಿಡ್ತಾ ಇದ್ದೀನಿ. ಹಾಗಾಗಿ ನಾನು ನೈಟೇ ಮಾಡಿ ಮಾರ್ನಿಂಗ್ಗೆ ಈ ಟಿಫಿನ್ನ ರೆಡಿ ಮಾಡ್ತಾ ಇದ್ದೀನಿ. ಹಾಗಾಗಿ ಓವರ್ ನೈಟ್ ನೆನೆಸಿಡ್ತಾ ಇದ್ದೀನಿ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಒಂದು 4ರಿಂದ 5 ತಾಸು ಆದರೆ ನೆನೆಸಿಡಿ, ಹಾಗಾಗುತ್ತೆ. ಈಗ ನೋಡ್ತಿರಬಹುದು, ನಾನು ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ. ಈಗ ನೋಡ್ತಿರ್ಬೋದು, ಈಗ ಎಲ್ಲ ಚೆನ್ನಾಗಿ ನೆಂದಿದೆ. ಈಗ ಸ್ವಲ್ಪ ಊದ್ಕೊಂಡಿದೆ, ನೋಡ್ತಿರಬಹುದು ನೀವು. ಇದೆಲ್ಲ ಇನ್ನೊಂದು ಸಲ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡ ನಂತರ ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಈಗ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಮಿಕ್ಸಿ ಜಾರ್ ತೊಗೊತಾ ಇದ್ದೀನಿ. ನೋಡ್ತಿರಬಹುದು, ಈ ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಎಲ್ಲ ಒಂದು ಹಾಫ್ ಆಗೋಷ್ಟು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸೇಮ್ ನಾವು ದೋಸೆಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊತೀವೋ ಸೇಮ್ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ. ಅಷ್ಟೇ ಸಣ್ಣಗೆ ರುಬ್ಕೊಳ್ಳಿ. ಈಗ ರುಬ್ಕೊಂಡ ನಂತರ ಇದಕ್ಕೆ ಅರ್ಧ ಗ್ಲಾಸ್ ಆಗೋಷ್ಟು ನೀರು ಸೇರಿಸಿ ನಾನು ರುಬ್ಕೊತಾ ಇದ್ದೀನಿ. ಜಾಸ್ತಿ ನೀರು ಸೇರ್ಸೋಕೆ ಹೋಗಬೇಡಿ, ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಸೇರಿಸಿ ರುಬ್ಕೊಳ್ಳಿ. ಈಗ ನೋಡ್ತಿರಬಹುದು ನಾನು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ನೀವು. ಈಗ ನೋಡ್ತಿರ್ಬೋದು, ಈಗ ಇದನ್ನು ನಾನು ಬೌಲ್ಗೆ ಸೇರಿಸ್ತಾ ಇದ್ದೀನಿ. ಬೌಲ್ಗೆ ಸೇರಿಸಿದ ನಂತರ ಇನ್ನು ಉಳಿದಿರುವ ಎಲ್ಲ ಕಾಳನ್ನ ಇದೇ ಥರ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ಸೇರಿಸ್ಕೊಳ್ಳಿ. ಈಗ ನೋಡ್ತಿರ್ಬೋದು, ನಾನು ಎಲ್ಲ ಬೌಲ್ಗೆ ಸೇರಿಸ್ತಾ ಇದ್ದೀನಿ. ಸೇರಿಸಿದ ನಂತರ ಇದಕ್ಕೆ ನಾವು ಸ್ಪೈಸಸ್ನ ಆ್ಯಡ್ ಮಾಡೋಣ. ಮೊದಲು ಇವತ್ತು ನಾನು ವೆಜಿಟೇಬಲ್ಸ್ನ ಸೇರಿಸ್ತಾ ಇದ್ದೀನಿ. ಒಂದು ಕ್ಯಾರೆಟ್ನ ಸಣ್ಣದಾಗಿ ತುರಿದು ರೆಡಿ ಮಾಡ್ಕೊಂಡಿರುವ ಕ್ಯಾರೆಟ್ನ ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್ ಸೇರಿಸೋದ್ರಿಂದ ತುಂಬ ಹೆಲ್ದಿ ಆಗಿರುತ್ತೆ, ಬ್ಲಡ್ ಇಂಪ್ರೂವ್ಮೆಂಟ್ ಮಾಡುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕ್ಯಾರೆಟು, ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ನೋಡ್ಕೊಳ್ಳಿ, ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸೋಡಾ ಪುಡಿ ಸೇರಿಸ್ತಾ ಇದ್ದೀನಿ. ಸೇರಿಸಿದ ನಂತರ ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡ್ತಿರಬಹುದು, ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪ್ಲೇಸಲ್ಲಿ ಕ್ಯಾಪ್ಸಿಕಮ್, ಇನ್ನು ಉಳಿದಿರೋ ಎಲ್ಲ ವೆಜಿಟೇಬಲ್ಸ್ನ ಸೇರಿಸ್ಕೊಳ್ಳಿ. ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ವೆಜಿಟೇಬಲ್ಸ್ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ ಕೂಡ. ಈಗ ಇದನ್ನು ಒಂದು 10 ನಿಮಿಷ ನಾವು ಸೈಡಿಗೆ ಎತ್ತಿಟ್ಬಿಡೋಣ. ಅಷ್ಟರೊಳಗೆ ನಾವು ಇದಕ್ಕೆ ಚಟ್ನಿ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ 1 ಬೌಲ್ ಆಗೋಷ್ಟು ನಾನು ಶೇಂಗಾ ಸೇರಿಸಿದ್ದೀನಿ. ಈಗ ನೋಡ್ತಿರ್ಬೋದು, ಶೇಂಗಾನ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ ನಂತರ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಒಂದು ಸಣ್ಣದಾಗಿ ಹೆಚ್ಕೊಂಡಿರುವ ಒಂದು ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಒಂದು 10ರಿಂದ 12 ಮೆಣಸಿನ್ಕಾಯಿ, ಒಂದು 2 ಟೊಮೊಟೊ ಸೇರಿಸ್ತಾ ಇದ್ದೀನಿ. ಸೇರಿಸಿದ ನಂತರ ಈಗ ಫ್ರೈ ಮಾಡ್ಕೊಳ್ಳಿ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ ನಂತರ ಇದನ್ನೇ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ ನಂತರ ಸ್ವಲ್ಪ ಕೂಲ್ ಆದ ನಂತರ ನಾವು ಆಲ್ರೆಡಿ ಶೇಂಗಾನ ಹುರಿದು ರೆಡಿ ಮಾಡ್ಕೊಂಡಿದ್ವಲ್ವ, ಶೇಂಗಾನ ಮತ್ತು ಈ ಟೊಮೊಟೊ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿರೋದೆಲ್ಲದನ್ನು ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ನಾನು ಗ್ಯಾಸ್ ಸ್ಟವ್ ಮೇಲೆ ಒಂದು ತವ ಇಟ್ಟಿದ್ದೀನಿ, ದೋಸೆ ತವ. ಆ ತವ ಒಂದು ಸ್ವಲ್ಪ ವಾಟರ್ ಸೇರಿಸ್ತಾ ಇದ್ದೀನಿ. ವಾಟರ್ ಸೇರಿಸಿದ ನಂತರ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಸೇರಿಸ್ಕೊಳ್ಳಿ. ಈಗ ಫಸ್ಟ್ ನಾನು ನಿಮಗೆ ಕ್ರಿಸ್ಪಿ ದೋಸೆ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಈಗ ನಾನು ಸೇಮ್ ದೋಸೆ ಯಾವ ಥರ ಹಾಕ್ತಾ ಇರೋ ಸೇಮ್ ಅದೇ ಥರ ಹಾಕ್ಕೊಳ್ಳಿ. ಈಗ ನೋಡಿ, ನಾವು ಕ್ರಿಸ್ಪಿ ದೋಸೆ ಮಾಡೋದ್ರಿಂದ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ, ಮತ್ತು ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟ ನಂತರ ಇದಕ್ಕೆ ಮೇಲೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಸೇರಿಸಿ. ಈಗ ನೋಡ್ತಿರ್ಬೋದು, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ದೋಸೆ ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ, ಎಷ್ಟು ಹೆಲ್ದಿಯಾಗಿರುವಂಥ ಈ ರೆಸಿಪಿ ಖಂಡಿತ ನೀವು ಮನೆಯಲ್ಲಿ ಮಾಡಿ. ಈಗ ನೋಡಿ, ಅದು ಸ್ವಲ್ಪ ಈಗ ನೋಡ್ತಿರ್ಬೋದು, ಹಂಚಿಗೆ ಹತ್ಕೊಳ್ಳೋದಾಗಲಿ ಏನೂ ಆಗ್ತಾ ಇಲ್ಲ. ಇದಕ್ಕೆ ನಾವು ಉದ್ದಿನಬೇಳೆ ಕೂಡ ಸೇರಿಸಿಲ್ಲ. ತುಂಬ ಹೆಲ್ದಿ ಆಗಿರುವಂಥ ಈ ರೆಸಿಪಿ ಈಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ. ಈಗ ಇನ್ನು ಈ ಕಡೆ ಸೈಡ್ ಕೂಡ ನಾವು ಬೇಯಿಸ್ಕೊಳ್ಳೋಣ.
ಈಗ ನೋಡಿ ಮೇಲೆ ಕಲರ್ ಕೂಡ ಸೇಮ್ ನಾವು ದೋಸೆ ಯಾವ ಥರ ಮಾಡ್ತೀವೋ ಅದೇ ಕಲರ್ ಬಂದಿದೆ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಈಗ ಇದನ್ನು ನಾನು ಒಂದು ಪ್ಲೇಟ್ಗೆ ತೊಗೊತಾ ಇದ್ದೀನಿ. ಈಗ ನಾನು ನಿಮಗೆ ಸಾಫ್ಟ್ ದೋಸೆ ಯಾವ ರೀತಿ ಮಾಡೋದಂತ ಹೇಳ್ತೀನಿ ಬನ್ನಿ. ಸಾಫ್ಟ್ ದೋಸೆ ಮಾಡ್ಕೊಳ್ಳೋದಕ್ಕೆ ತವಾಗೆ ಮೊದಲು ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ. ಆಯಿಲ್ ಅಪ್ಲೈ ಮಾಡ್ಕೊಂಡ್ಮೇಲೆ ಈಗ ನಾನು ದೋಸೆನ ಹಾಕ್ತಾಯಿದ್ದೀನಿ. ದೋಸೆನ ಒಂದು ಸ್ವಲ್ಪ ಮಂದದಲ್ಲಿ ಹಾಕ್ತಾಯಿದ್ದೀನಿ ಅಷ್ಟೇ. ಹಾಕಿದ ನಂತರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ಮತ್ತು ಕ್ರಿಸ್ಪಿಯಾಗಿ ಬಂದುಬಿಡುತ್ತೆ. ಹಾಗಾಗಿ ಈಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ತವ ಕೂಡ ಅಟ್ಕೊಂಡಿಲ್ಲ. ಈಗ ಇದನ್ನು ಕೂಡ ಒಂದು ಪ್ಲೇಟ್ಗೆ ತೊಗೊತಾ ಇದ್ದೀನಿ. ಈಗ ನಾವು ಚಟ್ನಿನ ಒಗ್ಗರಣೆ ಮಾಡ್ಕೊಳ್ಳೋಣ. ಅದೇ ತವಾಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಸೇರಿಸಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಜೀರಿಗೆ, ಒಂದು ಸ್ವಲ್ಪ ಕರಿಬೇವು ಸೇರಿಸಿ ನಾವು ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಸೇರಿಸಿದ ನಂತರ ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಇದು ಕೂಡ ರೆಡಿಯಾಗಿದೆ ಚಟ್ನಿ. ಈಗ ನಾನು ದೋಸೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಈಗ ನೋಡಿ ದೋಸೆ ಎಷ್ಟು ಸಾಫ್ಟಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ತುಂಬ ಹೆಲ್ದಿ ಆಗಿರುವಂಥ ಈ ರೆಸಿಪಿ ನಾವು ನೆನೆಸಿದರೆ ಸಾಕು, ಮಾರ್ನಿಂಗ್ ದಿಢೀರಾಗಿ ತುಂಬ ಹೆಲ್ದಿ ಆಗಿರುವ ಈ ಫುಡ್ನ ನಾವು ರೆಡಿ ಮಾಡ್ಬೋದು. ಖಂಡಿತ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ತುಂಬ ಹೆಲ್ದಿ ಆಗಿರುವಂಥ ಈ ರೆಸಿಪಿ. ಖಂಡಿತ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡೋದು ಮರಿಬೇಡಿ. ಪ್ಲೀಸ್ ಲತಾ ವೆಂಕಟೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.